ಮಡಿಕೇರಿಯಲ್ಲಿ ಸಿಂಧೂರ ವಿಜಯೋತ್ಸವದ ಬೃಹತ್ ಮೆರವಣಿಗೆ. ಯೋಧರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಸಂಸದ ಯದುವೀರ್ ಒಡೆಯರ್. ಪಾಕ್ ಪ್ರಚೋದಿತ ಭಯೋತ್ಪಾದಕರ ವಿರುದ್ಧ ನಡೆಸಿದ ಯಶಸ್ವಿ ಆಪರೇಷನ್ ಸಿಂಧೂರಕ್ಕೆ ಕಾರಣೀಭೂತರಾದ ಭಾರತೀಯ ಸೇನೆಯ ಯೋಧರಿಗೆ ಇಂದು ಸಿಂಧೂರ ವಿಜಯೋತ್ಸವದ ಮೂಲಕ ಮಡಿಕೇರಿಯಲ್ಲಿ ಗೌರವವನ್ನು ಸಲ್ಲಿಸಲಾಯಿತು. ಸಿಂಧೂರ ವಿಜಯೋತ್ಸವ ಸಮಿತಿ ವತಿಯಿಂದ ನಡೆದ ಸಿಂಧೂರ ವಿಜಯೋತ್ಸವ ಮೆರವಣಿಗೆಯಲ್ಲಿ ಸುರಿಯುತ್ತಿದ್ದ ಮಳೆಯ ನಡುವೆಯೂ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು. ನಗರದ ಎವಿ ಶಾಲೆಯ ಬಳಿಯ ಬನ್ನಿ ಮಂಟಪದಿಂದ ಗಾಂಧಿ ಮೈದಾನದವರೆಗೆ ಮೆರವಣಿಗೆ ಸಾಗಿತು. ಭಾರತೀಯ ಸೈನ್ಯಕ್ಕೆ ಕೋಟಿ ಕೋಟಿ ನಮನ ಎನ್ನುವ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ರಾಷ್ಟ್ರಧ್ವಜಗಳೊಂದಿಗೆ ಸಾರ್ವಜನಿಕರು ಮುಂದೆ ಸಾಗಿದರು. ಭಾರತೀಯ ಸೈನ್ಯದ ನಿವೃತ್ತ ಅಧಿಕಾರಿಗಳು ಹಾಗೂ ಸೈನಿಕರು ತಮ್ಮ ಬಿರುದು ಬಾವಲಿಗಳೊಂದಿಗೆ ಹೆಜ್ಜೆ ಹಾಕಿದರು. ಕೊಡಗಿನ ಎಲ್ಲೆಡೆಯನ್ನ ಹಾಕಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ಎಲ್ಲ ಹಿಡಿಯದ ಹೃದಯ ಹೃದಯವೇ ಎಲ್ಲ, ಹಿಡಿಯದ ಹೃದಯ ಹೃದಯವೇ ಎಲ್ಲ. ದೇಶಕ್ಕಾಗಿ ಬಾಳದ ಬದುಕು, ಬದುಕೆ ಎಲ್ಲ ನರಕವುದು, ಬದುಕೆ ಎಲ್ಲ ನರಕವುದು, ಬದುಕೆ ಎಲ್ಲ ನರಕವುದು. ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ. ಕುದಿಯದ ರಕ್ತ, ಹಿಡಿಯದ ಹೃದಯ ಹೃದಯವೇ ಅಲ್ಲ, ಹಿಡಿಯದ ಹೃದಯ ಹೃದಯವೇ ಅಲ್ಲ. ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ಬದುಕೆ ಎಲ್ಲ. ಮೆರವಣಿಗೆಯಲ್ಲಿದ್ದ 300 ಅಡಿ ಉದ್ದದ ರಾಷ್ಟ್ರಧ್ವಜ ಗಮನ ಸೆಳೆಯಿತು. ಗಾಂಧಿ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಕೊಟ್ಟುಕತ್ತೀರ ಸೋಮಣ್ಣ, ಪೆಹಲ್ಗಾಮ್ನಲ್ಲಿ ಅಮಾಯಕರನ್ನು ಹತ್ಯೆಗೈದು ಮಹಿಳೆಯರ ಸಿಂಧೂರ ಅಳಿಸಿದ ಭಯೋತ್ಪಾದಕರ ನೆಲೆಗಳು ಮತ್ತು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸುವ ಮೂಲಕ ಭಾರತ ಇಂದು ವಿಶ್ವ ಸಮುದಾಯದ ಮುಂದೆ ತಲೆ ಎತ್ತಿ ನಿಂತಿರುವುದು ಹೆಮ್ಮೆ ಎನಿಸಿದೆ ಎಂದರು. ಹೊಟ್ಟೆಕಿಚ್ಚಿನ ಪಾಕಿಸ್ತಾನ 1947-48, 1965, 1971ರ ಯುದ್ಧ ಸೇರಿದಂತೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತದೆದುರು ಹೀನಾಯ ಸೋಲನ್ನು ಕಂಡಿದೆ. ಹೀಗಿದ್ದು ಪಾಠ ಕಲಿಯದ ಪಾಕಿಸ್ತಾನ ತನ್ನ ಕುತಂತ್ರಿಗಳಿಂದ ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡಿ ಭಾರತದ ಅಖಂಡತೆಗೆ ಸವಾಲನ್ನು ಒಡ್ಡುತ್ತಿದೆ. ಪಹಲ್ಗಾಮ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ ಎಂದು ತಿಳಿಸಿದರು. ಜಮ್ಮು ಮತ್ತು ಸೇರ್ಬಾರ್ದು. ಅಟಕ್ನಿಂದ ಕಟಕ್ವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿ, ಭಾರತ ಮಾತಾ. ಪಾಕ್ ಹೋಯ್ತು, ಬಾಂಗ್ಲಾ ಹೋಯ್ತು, ಎದೆಯನ್ನೇ ಗೆದ್ದಿದ್ದಾರೆ, ಹೃದಯವನ್ನೇ ಗೆದ್ದಿದ್ದಾರೆ ಅಂತ ಹೇಳುವುದು ಇಷ್ಟಪಡ್ತೇನೆ. ನಮ್ಮ ಸೈನ್ಯ ಹಳೆ ಕಾಲದಲ್ಲಿ ಆಯ್ತು,
ಮಲ್ಲ ಯುದ್ಧ, ಕತ್ತಿ, ಗುರಾಣಿ, ಕುದುರೆ, ಆನೆ ಎಲ್ಲ ಯುದ್ಧ. ನಂತರ 303 ರೈಫಲ್ ಬಂತು, ಅದೆಲ್ಲ ಹೋಯ್ತು. ಈಗೆಲ್ಲ ಆಧುನೀಕರಣದ ಯುಗ, ಡಿಜಿಟಲ್. ಈಗೆಲ್ಲ ಏನಾಗಿದೆ, ಮಿಸೈಲ್ ಬಟನ್ ಒತ್ತಿದ್ರೆ ಬೀಳಬೇಕು. ಈಗ ಯಾರು ಇನ್ಫೆಂಟ್ರಿ ಯುದ್ಧ ಮುಖಾಮುಖಿ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ಈ ಕಳೆದ 10 ವರ್ಷದಿಂದ ಏನು ನಾವು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ, ಈಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಾವು ರಫ್ತು ಮಾಡುವ ಸ್ಥಿತಿಯಲ್ಲಿದ್ದೇವೆ. ಎಲ್ಲ ರಾಷ್ಟ್ರಗಳು ಈ ಪುಲ್ವಾಮಾ ಯುದ್ಧ ಆದಮೇಲೆ, ಸಿಂಧೂರ ಆದಮೇಲೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಮ್ಮ ಬ್ರಹ್ಮೋಸ್ ಕೊಡಿ, ತ್ರಿಶೂಲ್ ಕೊಡಿ, ಉಗ್ರಂ ಕೊಡಿ, ದುರ್ಗಂ ಕೊಡಿ ಅಂತ. 1970ರಲ್ಲಿ ನೇವಿಯಲ್ಲಿ ಮಿಸೈಲ್ ಆದ್ಯವಾಗಿ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಯಿತು. 71ರ ಯುದ್ಧದಲ್ಲಿ ಅದು ಏನು ಮಾಡಿತು ಅನ್ನೋದನ್ನು ನಿಮಗೆ ಖಂಡಿತವಾಗಿಯೂ ಪರಿಚಯ ಇದೆ. ಈಗ ಕೃತಕ ಬುದ್ಧಿಮತ್ತೆಯೂ ಆಗಿರಬಹುದು, ಇವುಗಳನ್ನೆಲ್ಲ ಸೇರಿಸಿಕೊಂಡು ಹೊಸ ಹೊಸ ಆಯುಧಗಳನ್ನು ಮಾಡ್ತಾ ಉಗ್ರಂ ಸೀರಿಯಲ್, ಬ್ರಹ್ಮೋಸ್ ಸೀರಿಯಲ್, ಅಗ್ನಿ ಸೀರೀಸ್, ತ್ರಿಶೂಲ್ ಸೀರೀಸ್ ಮಾಡ್ತಾ ಇದ್ದೇವೆ. ಅದೇ ಸಮಯಕ್ಕೆ ಹಳೆ ಕಾಲದಲ್ಲಿ ಏನು ಆಗ್ನೇಯಾಸ್ತ್ರ ಬಿಟ್ಟರೆ ಇಲ್ಲಿ ವರುಣಾಸ್ತ್ರ ಬಿಡ್ತಾ ಇದ್ರು ಅಂತ ನಾವು ಮಹಾಭಾರತದಲ್ಲಿ ಕೇಳಿದ್ದೀವಿ. ಅಲ್ಲಿ ಸರ್ಪಾಸ್ತ್ರ ಬಿಟ್ಟರೆ ಇಲ್ಲಿ ಗರುಡಾಸ್ತ್ರ ಬಿಡ್ತಾ ಇದ್ರು ಅಂತ ಸಮರವಾಗಿ ಮಾಡೋದಕ್ಕೆ ಕೇಳ್ತಾ ಇದ್ವಿ. ಅದೇ ಅರ್ಥ ಈಗಲೂ ನಾವು ರಷ್ಯಾದಿಂದ ತರಿಸಿದ S-400 ಆಗಿರ್ಬೋದು, ನಾವೇ ಆವಿಷ್ಕರಿಸಿದ ಆಕಾಶ್ ತೀರಾಗಿರ್ಬೋದು, ಈಗೀಗ ಸೂರ್ಯನ ಲೈಟನ್ನೇ ಅವನಿಗೆ ಬಿಟ್ಟು ಬರುವ ಡ್ರೋನ್ ಅಥವಾ ಖರ್ಚು ಜಾಸ್ತಿ ಆಗ್ತಾ ಇಲ್ಲದಿದ್ದರೆ ಅಂತೇಳಿ ಆ ಒಂದು ಸೋಲಾರ್ ರೇಸನ್ನೇ ಬಿಡುವಂಥ ರಾಕೆಟನ್ನು ಉಡಾಯಿಸುವಂಥ ಶಕ್ತಿಯನ್ನು ಭಾರತ ಪಡೆದಿದೆ. ಈಗ ಒಂದು ಹೇಳ್ತೇನೆ, ಆಧುನಿಕ ತಂತ್ರಜ್ಞಾನ ಎಷ್ಟೇ ನೀವು ಮಾಡಿದ್ರು, DRDO ಮಾಡ್ಬೋದು, ಇಸ್ರೋ ಮಾಡ್ಬೋದು, ಆದರೆ ನಮ್ಮ ಈ ಸೈನಿಕರು ಅದನ್ನು ಬಳಸಬೇಕು, ಸಮರ್ಥವಾಗಿ ಬಳಸಿದರೆ ಮಾತ್ರ ಅದು ಉಪಯೋಗ ಬರೋದು. ಇಲ್ಲದಿದ್ದರೆ ಅದು ಉಪಯೋಗ ಬರುತ್ತಾ? PUC SLC ಅದು ಸೇರಿರ್ತಾನೆ, ಅವನು ತರಬೇತಿ ಪಡೆದು ಅದನ್ನು ಸಮರ್ಪಕವಾಗಿ ನಿಖರವಾದ ಗುರಿಯನ್ನಿಟ್ಟು ಹೊಡಿತಾನೆ. ಅವನಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸಲೇಬೇಕು. ಈ ಸೈನ್ಯ ಏನು ಮಾಡಿದೆ, 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನು ಉಡಾಯಿಸಿದ್ರು. 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನು ಉಡಾಯಿಸಿದರು. ಅದಕ್ಕೆ ಮೊದಲು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದರು, ಏರ್ಫೀಲ್ಡ್ ಅನ್ನು ಹೊಡೆದರು, ಕರಾಚಿಯಲ್ಲಿ ನೇವಿಯವರು ಹೊಡೆದು ಇದಾಗಿದ್ರು ಬಂದರನ್ನು. ಯಾವ ಒಂದು ಇದು ಅದಕ್ಕೆ ಮುಂಚೆ ನಮ್ಮ ಭಾರತ ಸರ್ಕಾರ ಏನು ಮಾಡಿತು, ಆಪರೇಷನ್ ಸಿಂಧೂರ್ ಮುಂಚೆ ಆಪರೇಷನ್ ಹೆಬ್ಬಾವು ಬೈಸಾವರ್ ಅಂತ ಮಾಡಿದ್ರು. ಕರಾಚಿಯಲ್ಲಿ ಅವ್ರಿಗೆ ಹೋಗುವ ಸಾಮಗ್ರಿಗಳನ್ನು ನಿಲ್ಲಿಸಿದರು ನಮ್ಮ ನೇವಿ. ಇಲ್ಲಿ ಮೇಲೆ ಸಿಂಧೂ ನದಿ, ಆ ನದಿಗಳ ನೀರನ್ನು ನಿಲ್ಲಿಸಿದರು. ಇದರಿಂದ ಔಷಧಿವರೆಗೆ, ಊಟದ ಸಾಮಾನು ಬಿಡಿ, ಆಹಾರ ಸಾಮಗ್ರಿ ಬಿಡಿ, ಔಷಧಿಯನ್ನು ಸಹ ನಿಲ್ಲಿಸಿ ಅವರ ಹೆಬ್ಬಾವುತರ ಉಸಿರುಗಟ್ಟಿಸಿ ಇರಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರು ಭಯೋತ್ಪಾದಕರಿಗೆ ಕುಮ್ಮಕ್ಕು ನೀಡಿ ಭಾರತದಲ್ಲಿ ದುಷ್ಕೃತ್ಯವೆಸಗುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತೀಯ ಸೈನ್ಯವು ಆಪರೇಷನ್ ಸಿಂಧೂರದ ಮೂಲಕ ಪಾಠ ಕಲಿಸಿದೆ. ಸಮರ್ಥವಾಗಿ ಗಡಿ ಕಾಯುವ ಸೇನಾಪಡೆಗಳಿಂದ ನಾವು ಇಂದು ನೆಮ್ಮದಿಯಿಂದ ಇದ್ದೇವೆ. ಯೋಧರನ್ನು ಗೌರವಿಸುವುದು ಮತ್ತು ಬೆಂಬಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವೇದಿಕೆಯಲ್ಲೂ ಹೇಳಿದ್ದೀನಿ, ರಾಷ್ಟ್ರೀಯತೆಯ ಒಂದು ಭಾವನೆ ಇರ್ಬೋದು, ದೇಶಭಕ್ತಿ ಇರ್ಬೋದು, ನಮ್ಮ ಸಶಸ್ತ್ರ ಸೇನಾಪಡೆಗೂ ಕೂಡ ಗೌರವ ಕೊಡೋ ದೃಷ್ಟಿಯಲ್ಲಿ ಕೊಡಗು ಪ್ರಥಮ ಸ್ಥಾನ ಬರಬೇಕು ಜಿಲ್ಲೆಯ ಲೆಕ್ಕದಲ್ಲಿ. ಯಾರಿಗೆ ಆದರೂ ಒಂದು ಅನುಮಾನ ಇದ್ದಿದ್ದರೆ ನನ್ನ ಮುಂದೆ ಕಾಣ್ತಾ ಇರುವಂಥ ದೃಶ್ಯ ನಾವು ತೋರಿಸ್ಬೇಕಾಗಿದೆ. ಇಂಥ ಮಳೆಯಲ್ಲೂ ಸಹ ನೀವೆಲ್ಲರೂ ಬಂದು ಈ ಒಂದು ಯೋಧರಿಗೆ ಗೌರವ ಸಲ್ಲಿಸೋ ದೃಷ್ಟಿಯಲ್ಲಿ ನೀವು ಈ ಒಂದು ಮಳೆಯನ್ನು ಕೂಡ ಸಲ್ಲಿಸ್ತೇನೆ ಮುಂದುವರಿತಾ ಇರೋದು ನಿಜಕ್ಕೂ ಶ್ಲಾಘನೀಯ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಈ ಸಭೆಯನ್ನು ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಪಕ್ಷ ದೃಷ್ಟಿಯಲ್ಲ, ಯಾವುದೇ ಸಂಸ್ಥೆಯ ದೃಷ್ಟಿಯಿಂದಲ್ಲ, ಯಾವುದೇ ಒಂದು ಧರ್ಮದ ದೃಷ್ಟಿಯಿಂದ ಅಲ್ಲ, ಯಾವುದೇ ಜಾತಿಯ ದೃಷ್ಟಿಯಲ್ಲ, ಯಾವುದೇ ಜನಾಂಗದ ದೃಷ್ಟಿಯಲ್ಲ, ಬರೀ ನಾವು ಈ ಭಾರತದ ನಿವಾಸಿಗಳಾಗಿ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ನಿವಾಸಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಯೋಧರಿಗೆ ಗೌರವ, ಅವರಿಗೆ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸೂಚಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಬೇಕಾಗಿದೆ. ನಾಗರಿಕರಾಗಿ ನಾವು ಸಂಘಟಿಸಬೇಕಾಗಿದೆ. ಅದು ಕೊಡಗುವಲ್ಲಿ ನೀವು ಯಶಸ್ವಿಯಾಗಿ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ಪ್ರಧಾನಮಂತ್ರಿ ಅವರ ಸಂದೇಶ ನೀಡಿದರೆ ಆಗಲಿ ಎಲ್ಲರೂ ಕೂಡ ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಯೋತ್ಪಾದನೆಯ ಒಂದು ಪೋಷಕರ ಸ್ಥಾನದಲ್ಲಿರುವಾಗ ಪಾಕಿಸ್ತಾನ ನಾವು ಯಾವುದೇ ರೀತಿ ಅವ್ರ ಜೊತೆ ಚರ್ಚೆಯನ್ನು ಮಾಡಲ್ಲ, ವ್ಯಾಪಾರವನ್ನು ಕೂಡ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಟ್ರೇಡ್ ಇರಲಿ, ಅವ್ರ ಜೊತೆ ನಡೀತಾ ಇರುವಂಥದ್ದು ಏನೇನು ಒಪ್ಪಂದಗಳಿದ್ದಾವೆ ಅದನ್ನು ಕೂಡ ರದ್ದು ಮಾಡುವಂಥದ್ದು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಭಯೋತ್ಪಾದನೆಯ ಒಂದು ಪೋಷಕರ ಸ್ಥಾನದಲ್ಲಿರುವಂಥ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಪಾಠವನ್ನು ಕಲಿಸಿದ್ದೀವಿ. ಪಾಠ ಕಲಿಕರೋ ಇಲ್ವೋ ಅದು ಬೇರೆ ವಿಷಯ, ನಾಯಿಬಾಲ ಸೊಟ್ಟ ಇರೋಂಗೆ ಅವರು ಏನೋ ಕಲಿಕರೋ ಇಲ್ವೋ ನಮ್ಮ ದೇವ್ರಿಗೆ ಗೊತ್ತು. ಆದರೆ ಸಹ ಇವಾಗ ಅವ್ರು ಗೊತ್ತಾಗಿದೆ, ಒಂದು ಭಯ ಬಂದಿದೆ. ಇಲ್ಲಿ ಭಯೋತ್ಪಾದಕರು ಒಂದು ಯಂತ್ರ ಆಗಿ ಬಳಸ್ಕೊಂಡು ನೀವು ಭಾರತದ ಗಡಿ ದಾಟಿ ಇಂಥ ಒಂದು ಇನ್ಸಿಡೆಂಟ್ ಅಥವಾ ಒಂದು ಕೃತ್ಯ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕೊಡುವಂಥ ದಾಳಿ ನೀವು ಸಹಿಸಿದ್ರೆ ಸಾಧ್ಯನೇ ಆಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ನಾಯಕತ್ವ, ಇಂಥ ಒಂದು ಸಶಸ್ತ್ರ ಸೇನಾಪಡೆ ಸಮರ್ಥವಾಗಿ ಆಗಲೇ ಹೇಳಿದ್ದಾರೆ, ಸಮರ್ಥವಾಗಿ ತಾವು ಕೊಟ್ಟಿರ್ತಕ್ಕಂಥ ಏನು ಇದು ನಮ್ಮ ಯಂತ್ರಗಳು ಎಲ್ಲ ಕೊಟ್ಟಿರೋದು ಮತ್ತು ಏನು ಆಯುಧಗಳು ಕೊಟ್ಟಿದ್ದಾರೆ ಅದು ಸಮರ್ಥವಾಗಿ ಬಳಸಿ ಭಾರತದ ಗಡಿಯ ರಕ್ಷಣೆ ಇರ್ಬೋದು, ಸಮಸ್ತ ಭಾರತೀಯ ರಕ್ಷಣೆಯಲ್ಲಿ ನಮ್ಮ ಸಶಸ್ತ್ರ ಸೇನಾಪಡೆ ಯಾವ ರೀತಿ ಯಶಸ್ವಿ ಆಗಿದೆ ಅದು ನಿಜಕ್ಕೂ ನಾವು ಅಭಿನಂದಿಸಬೇಕಾಗಿದೆ ಮತ್ತು ಪ್ರತಿದಿನ ಸ್ಮರಣೆ ಮಾಡಬೇಕಾಗಿದೆ. ನಮ್ಮ ಪ್ರೇಯರ್ದಲ್ಲಿ ಅವ್ರನ್ನೂ ಕೂಡ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅವರ ಒಂದು ತ್ಯಾಗದಿಂದಲೇ ನಾವು ಇಲ್ಲಿ ಸುರಕ್ಷಿತವಾಗಿ ಇರುವಂಥದ್ದು. ಅದಕ್ಕಾಗಿ ಅವ್ರನ್ನ ಸ್ಮರಣೆ ಮಾಡ್ತಾ ಅವರ ಎಲ್ಲ ಮುಂದೆ ಬರುವಂಥದ್ದು ಉಪಕ್ರಮಗಳಿರಲಿ, ಮುಂದೆ ಬರುವಂಥದ್ದು ಆಪರೇಷನ್ಗಳಿರಲಿ ಎಲ್ಲನೂ ಕೂಡ ಯಶಸ್ವಿ ಆಗಬೇಕು ಅಂತ ನಾವು ಯಾವಾಗಲೂ ಸಹ ಪ್ರಾರ್ಥನೆ ಮಾಡ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮ ಮೂಲಕ ಈಗಾಗಲೇ ಯಾತ್ರೆಯನ್ನು ನಡೆಸಿದ್ದೀವಿ. ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಮಳೆಯಲ್ಲೂ ಇದ್ದು ಸಹ ನೀವು ಇಲ್ಲಿ ಇಷ್ಟವರೆಗೂ ಇದ್ದು ಒಂದು ಗೌರವವನ್ನು ಸಲ್ಲಿಸಿದ್ದೀವಿ. ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಭಾರತ್ ಮಾತೆಗೆ, ನಮ್ಮ ಸಶಸ್ತ್ರ ಸೇನಾಪಡೆಗೆ ಒಂದು ಜಯಕಾರವನ್ನು ಕೂಗ್ತಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಭಾರತ ಸಶಸ್ತ್ರ ಸೇನಾಪಡೆ ಎಲ್ಲ ಉಪಕ್ರಮಗಳಲ್ಲಿ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದ ಖ್ಯಾತ ವಾಗ್ಮಿ ಬೆಂಗಳೂರಿನ ವಿಶ್ವಮೋಹನ್, ಪಾಕಿಸ್ತಾನವೆನ್ನುವುದು ಒಂದು ರಣಹೇಡಿ ದೇಶ. ನೇರ ಯುದ್ಧಕ್ಕಿಳಿಯದೆ ತನ್ನೊಳಗೆ ಭಯೋತ್ಪಾದಕರನ್ನು ಪೋಷಿಸಿಕೊಂಡು ಭಾರತದಲ್ಲಿ ದುಷ್ಕೃತ್ಯಗಳನ್ನು ನಿರಂತರವಾಗಿ ನಡೆಸಲು ಮುಂದಾಗುತ್ತಿರುವ ದೇಶಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದಕ ದೇಶ ಪಾಕಿಸ್ತಾನದ ಮೇಲಿನ ಕಾರ್ಯಾಚರಣೆಯ ಸಂಪೂರ್ಣ ಗೌರವ ಭಾರತೀಯ ಸೈನಿಕರಿಗೆ ಸಲ್ಲಬೇಕು. ಕೇಂದ್ರದ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯಂತೆ ಭಾರತವು ತನ್ನ ಸ್ವಸಾಮರ್ಥ್ಯದಿಂದ ನಿರ್ಮಿಸಿರುವ ಶಸ್ತ್ರಾಸ್ತ್ರಗಳಿಂದ ಇಂದು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸಿದೆ ಎಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಶರಣ ಹೇಳಿ ದೇಶ ಮುಂದೆ ಬಂದು ಯಾವತ್ತು ಯುದ್ಧ ಮಾಡಿ ಗೆದ್ದಿದ್ದು ಇತಿಹಾಸನೇ ಇಲ್ಲ. 48ರಲ್ಲಿ ಸೋಲ್ತು, 65ರಲ್ಲಿ ಸೋಲ್ತು, 71ರಲ್ಲಿ ಸೋಲ್ತು, 99ರಲ್ಲಿ ಸೋಲ್ತು, 2025ರಲ್ಲೂ ಮುಗಿಸ್ತಾ ಇತ್ತು. ಏನೋ ಆಗಿ ಅದು ಒಂದು ಲೆವೆಲ್ಗೆ ಹೋಗಿ ಅವರ ನೆಲೆಗಳನ್ನೆಲ್ಲ ಸರ್ವನಾಶ ಮಾಡುವಂಗಾಯ್ತು. ಸೊ ನೇರ ಯುದ್ಧ ಮಾಡಲಿಕ್ಕೆ ಧೈರ್ಯ ಇಲ್ಲದಿರುವಂಥ ದೇಶ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ತನ್ನೊಳಗೆ ಭಯೋತ್ಪಾದಕರನ್ನ ಪೋಷಣೆ ಮಾಡುತ್ತಾ, ಅವ್ರಿಗೆ ಹಣ ಕೊಡ್ತಾ, ಅವ್ರಿಗೆ ಊಟ ಉಪಚಾರ ಕೊಡ್ತಾ, ಅವರನ್ನ ಬೆಳೆಸಿ ಭಾರತದ ಒಳಗಡೆ ಉಗ್ರ ಕೃತ್ಯಗಳನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂತ ಒಂದು ರಾಷ್ಟ್ರಕ್ಕೆ ಒಂದು ಸರಿಯಾದ ಮೆಸೇಜ್ ಕೊಡಬೇಕಾಗಿತ್ತು. ಮೊದಲನೇ ಸರ್ಜಿಕಲ್ ಸ್ಟ್ರೈಕ್ ಉರಿನಲ್ಲಿ ಯಾವಾಗ ನಮ್ಮ ನೆಲೆಗಳ ಮೇಲೆ, ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದಾಗ್ಲೇನೆ ಅವರ POK ಒಳಗಡೆ ನುಗ್ಗಿ ಹೊಡೆದು ತೋರಿಸಿತ್ತು ನಮ್ಮ ಸೈನ್ಯ. ನಿಜವಾಗ್ಲೂ ಅವತ್ತೇ ಒಂದು ತಾಕತ್ ತೋರಿಸಿತ್ತು. ಅದಾದ ನಂತರ ಪುಲ್ವಾಮಾದಲ್ಲೂ ಅಷ್ಟೇ ನಮ್ಮ ಸೈನಿಕರ ಮೇಲೆ ಒಂದು ದಾಳಿ ನಡೆಸಿದಾಗ, ಮತ್ತದೇ ಕವರ್ಡ್ ನೇಷನ್ ಭಯೋತ್ಪಾದಕ ದಾಳಿ ನಡೆಸಿದಾಗ ಅವತ್ತು ಅಷ್ಟೇ ಒಂದು ಏರ್ ಸ್ಟ್ರೈಕ್ ಮಾಡೋ ಮೂಲಕ ಆಪರೇಷನ್ ಬಂದರ್ ನಡೆಸಿತ್ತು. ಅವತ್ತು ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿತ್ತು. ಇಷ್ಟಾದ್ರೂ ಸಹ ಆ ದೇಶಕ್ಕೆ ಬುದ್ಧಿ ಅನ್ನೋದು ಬರೋದಿಲ್ಲ. ಯಾಕಂದ್ರೆ DNA ನಲ್ಲೇ ಇದೆ, ಅವ್ರ ಬ್ಲಡ್ ಅಲ್ಲೇ ಇದೆ. ಅವರ ಒಬ್ರು ಮಾಜಿ ಪ್ರಧಾನಮಂತ್ರಿಗಳು ಜುಲ್ಫಿಕರ್ ಅಲಿ ಭುಟ್ಟೋ ಹೇಳಿದ್ರು, ತಿನ್ನೋದಕ್ಕೆ ಅನ್ನ ಇಲ್ಲ ಅಂದ್ರೂ ಪರವಾಗಿಲ್ಲ, ನ್ಯೂಕ್ಲಿಯರ್ ಡೆವಲಪ್ ಮಾಡ್ಬೇಕು, ನಾವು ಹುಲ್ ತಿನ್ಕೊಂಡು ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈ ಒಂದು ರೋಗಗ್ರಸ್ತ ಮನಸ್ಥಿತಿಯ ದೇಶ ಏನೇನು ಯೋಚನೆ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ನೇರ ಯುದ್ಧ ಮಾಡ್ಲಿಕ್ಕೆ ಯಾವತ್ತೂ ಧೈರ್ಯ ಇಲ್ಲ. ಅದಕ್ಕೆ ಅದು ಯಾವತ್ತೂ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸನೇ ಮಾಡಿದ್ದು. ಒಳಗಡೆ ಇರೋರನ್ನ ಪೋಷಣೆ ಮಾಡ್ಕೊಳ್ತಾ, ಹಣ ಕೊಡ್ತಾ ನಮ್ಮ ಮೇಲೆ ದಾಳಿ ನಡೆಸುವಂತ ಕೆಲಸಗಳನ್ನೇ ಮಾಡಿದ್ರು. ನೇರ ಮಾಡಿದಾಗೆಲ್ಲ ಯಾವತ್ತೂ ಸೋತಿದೆ. ಇವಾಗ ಒಂದು ಗಾದೆ ಇದೆ, ಮರ್ಸಿಡೀಸ್ ಬೆಂಜ್ ಇದ್ರೇನಂತೆ ಓಡಿಸೋ ಡ್ರೈವರ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿ. ಅವ್ರು ಹೇಳ್ಕೊತಾರೆ, ನಮ್ಮ ಹತ್ರ ಅಮೆರಿಕನ್ ಮೇಡ್ ಆ ಫ್ಲೈಟ್ ಇದೆ, ಚೈನಾ ಮೇಡ್ ಈ ಫ್ಲೈಟ್ ಇದೆ ಅಂತ. ಏನಾಯ್ತು ಅಂತೆಲ್ಲ ಹಣೆ ಬರಗಳು ಗೊತ್ತಾಯ್ತಲ್ಲ. ಸೊ ಈ ಬಾರಿ ಅಂತೂ ನಮ್ಮ ಸೈನ್ಯ ನಿಜವಾಗ್ಲೂ ಇದರ ಸಂಪೂರ್ಣ ಕ್ರೆಡಿಟ್ ಆಪರೇಷನ್ ಸಿಂಧೂರು, ಇದರಲ್ಲಿ ವಿತೌಟ್ ರಾಜಕೀಯ ನಾನು ಹೇಳ್ತಾ ಇದ್ದೀನಿ, ಸಂಪೂರ್ಣ ಕ್ರೆಡಿಟ್ ನಮ್ಮ ಸೈನಿಕರಿಗೆ ಸಲ್ಲಬೇಕು. ಇದು ರಾಜಕೀಯ ಅನ್ನೋದು ಇಲ್ವೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್ ಈ ವಿಚಾರದಲ್ಲಿ. ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. ನಾವು ಬೇರೆಯವ್ರ ರಾಜಕೀಯ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮುಂದೆ ಹೋರಾಡೋರು ಅವರು, ಬಾರ್ಡರ್ ನಿಂತ್ಕೊಳ್ಳೋದು ಅವರು, ಏರ್ ಸ್ಟ್ರೈಕ್ ಮಾಡೋದು ಅವರು, ನೆವಿನಲ್ಲಿ ನಿಂತ್ಕೊಳ್ಳೋದು ಅವರು.
ಪ್ರಾಣನ ಮುಡುಪಾಗಿಟ್ಟು ಮುಂದೆ ಹೋರಾಡೋರು ಅವರು. ಸೊ ಆದ್ರಿಂದ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕಾಗುತ್ತೆ ಈ ವಿಚಾರದಲ್ಲಿ. ಮತ್ತೆ ಈ ಸಲ ಅಂತೂ ನೀವು ನೋಡಿರ್ಬೋದು ಸ್ಟ್ರೈಕ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಾಲಾಕೋಟ್ನಲ್ಲಿ POK ಒಳಗಡೆ ನುಗ್ಗಿ ಹೊಡೆದಿದ್ವಿ. ಈ ಸಲ 100 ಕಿಲೋಮೀಟರ್ ಒಳಗಡೆ ಪಾಕಿಸ್ತಾನದ ಒಳಗಡೆನೂ ಹೊಡೆದಿದ್ವಿ. ಅಂದ್ರೆ ನಿಮ್ಮ ಯಾವ ಮೂಲೆಗಳನ್ನೂ ಬಿಡಲ್ಲ. ಫಸ್ಟ್ ಹೊಡೆದಂತ 9 ಜಾಗಗಳನ್ನ ನೀವು ತಗೊಂಡ್ರೆ, ಆ ಮುರುಡ್ಕೆ ಆಗ್ಬೋದು, ಬಹವಾಲ್ಪುರ್ ಆಗ್ಬೋದು, ಅವೆಲ್ಲ ಸುಮಾರು ಪಾಕಿಸ್ತಾನ ಒಳಗಡೆ ಇರುವಂತದ್ದು. ಸೊ ಪಾಕಿಸ್ತಾನದ ಒಳಗಡೆನೆ ನುಗ್ಗೊಡಿತೀವಿ, ಬರೀ POK ಒಂದೇ ಅಲ್ಲ ಅನ್ನೋದನ್ನ ನಮ್ಮ ಸೈನಿಕರು ರುಜುವಾತ್ ಮಾಡಿ ತೋರಿಸಿದ್ದಾರೆ. ಮತ್ತೆ ಅದಾದ ನಂತರ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಷ್ಟೇ. ನಮ್ಮ ಸೈನ್ಯ ಅವ್ರು ರಾವಲ್ಪಿಂಡಿ ಆಗ್ಬೋದು, ಇಸ್ಲಾಮಾಬಾದ್ ಆಗ್ಬೋದು, ಕರಾಚಿ ಆಗ್ಬೋದು, ಲಾಹೋರ್ ಆಗ್ಬೋದು, ಮೂಲೆ ಅಷ್ಟ ದಿಕ್ಕುಗಳಿಗೂ ನಾವು ಟಾರ್ಗೆಟ್ ಮಾಡ್ತೀವಿ. ಅಲ್ಲಿ ಬರುವಂತ ತಾಕತ್ತು, ಕೆಪಾಸಿಟಿ ಭಾರತ ಹತ್ರ ಇದೆ ಅಂತ ಹೇಳೋದನ್ನು ತೋರಿಸಿದ್ದಾರೆ. ಸೊ ಈ ಮಟ್ಟದ ಒಂದು ಸ್ಟ್ರೈಕ್, ಈ ಮಟ್ಟದ ಒಂದು ಮೆಸೇಜ್ ಇದುವರೆಗೂ ಯಾವತ್ತೂ ಕೊಟ್ಟಿರಲಿಲ್ಲ. ಅದಕ್ಕಿಂತ ಒಂದು ದೊಡ್ಡ ಮೆಸೇಜ್ ನ ಕೊಡೋ ಮೂಲಕ ನಮ್ಮ ಸೈನ್ಯ ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಮೆಸೇಜ್ ಅನ್ನು ಇಡೀ ಜಗತ್ತಿಗೆ ಕೊಟ್ಟಿದೆ. ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಈ ಕೆಲವು ಏನ್ ಮಾಡಕ್ ಆಗಲ್ಲ, ಕೆಲವೊಬ್ರು ಆಗ್ಲೇ ಸರ್ ಹೇಳ್ತಾ ಇದ್ರು ಸಾಕ್ಷಿ ಕೇಳ್ತಾರೆ ಅಂತ. ಅಂತವ್ರು ಅವಾಗ್ಲಿಂದಾನು ಇದ್ದಾರೆ. ಹೇಗೆ ಅಂದ್ರೆ, ಈಗ ಈ ಬೇಸಿಗೆ ಮುಗಿದ ತಕ್ಷಣ, ಮಳೆಗಾಲ ಶುರುವಾದ ತಕ್ಷಣ ಹಳ್ಳಿಗಳ ಕಡೆ ತಿಪ್ಪೆಗುಂಡಿಯಿಂದ ಹುಳಗಳು ಈಚೆ ಬರ್ತಾವ ಗೊತ್ತಾ, ಹಂಗ್ ಬಂದು ಸೈನಿಕರ ಮೇಲೆ ಅನುಮಾನ ಪಡುವಂತ ಕೆಲಸಗಳು, ಆಮೇಲೆ ಸಾಕ್ಷಿ ಕೊಡುವಂತ ಹೇಳಿಕೆಗಳನ್ನ ಇದನ್ನೆಲ್ಲ ಕೊಡ್ತಾ ಇರ್ತಾರೆ ಅವರು. ಸೊ ಅವ್ರ ಹಣೆ ಬರನೇ ಅಷ್ಟು. ಅಂತವ್ರು DNA ಚೆಕ್ ಮಾಡ್ಬೇಕು ಅನ್ಸುತ್ತೆ ಕೆಲವು ಸರಿ ನನಗೆ ನೋಡಿದ್ರೆ, ಅವ್ರು ನಿಜವಾಗ್ಲೂ ಅವರು ಭಾರತೀಯರ ಅಥವಾ ಬೇರೆ ದೇಶದವರ ಅಂತ ಹೇಳ್ಬಿಟ್ಟು. ಸೊ ನಿಜವಾಗಿ ನೀವು ಆ ರೀತಿ ನೀವು ಸೇನೆಗೆ ಅಪಮಾನ ಮಾಡುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ಆ ತರ ಪ್ರಶ್ನೆಗಳನ್ನ ಕೇಳ್ಕೊಂಡು ಈ ತರದೆಲ್ಲ ಕೇಳಕ್ ಹೋಗ್ಲೇಬಾರ್ದು. ಬಿಕಾಸ್ ಅವ್ರಿಗೆ ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಇವ್ರಲ್ಲಿ ಕುತ್ಕೊಂಡು ಮಜಾ ಮಾಡ್ಲಿಕ್ಕೆ, ಇವ್ರಿಗೆ ಕುತ್ಕೊಂಡು ತಿರುಗಾಡ್ಲಿಕ್ಕೆ ಕಾರಣದಲ್ಲಿ ನಮ್ಮ ಸೈನಿಕರು ಅವ್ರು ಕಾಯ್ದಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ. ಸೊ ಇದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಆಪರೇಷನ್ ಸಿಂಧೂರ್, ಅದರಲ್ಲೂ ಇವತ್ತು ಮಡಿಕೇರಿನಲ್ಲಿ ನಡೆದಂತ ಒಂದು ತಿರಂಗ ಯಾತ್ರೆ ನಾವೇ ನೋಡಿದೆ. ಬಹಳಷ್ಟು ಜನ ಸೇರಿದ್ರು. ಇಂಥ ಮಳೆನಲ್ಲೂ ಅಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ದೇಶಭಕ್ತಿ ಅಂದ್ರೆ, ರಾಷ್ಟ್ರೀಯತೆ ಅಂದ್ರೆ, ಸೈನ್ಯ ಅಂದ್ರೆ ನಮಗೆಲ್ಲ ಸಣ್ಣ ವಯಸ್ಸಿನ ನೆನಪಾಗದೆ ಮಡಿಕೇರಿ, ಕೊಡಗು ಅಂತ ಹೇಳಿ. ಸೊ ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ ಎಲ್ಲ ನಮ್ಗೆಲ್ಲ ಹೇಳ್ಕೊಟ್ಟು ಬೆಳೆಸಿರೋದೇ ಅದು ಇನ್ಫ್ಯಾಕ್ಟ್. ಸೊ ಮಡಿಕೇರಿ ಅಂದ್ರೆ ಫಸ್ಟ್ ಅದೇ ನೆನಪಾಗೋದು ನಮಗೆ. ಸೊ ಆ ಮಟ್ಟದ ಒಂದು ಜನ ನೀವು ಇವತ್ತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ. ತಿರ್ಗಾ ಮಳೆ ಬಂದ್ರೂ ಸಹ ಇಷ್ಟು ಜನ ನಿಂತಿದ್ದೀರಾ ಇಲ್ಲಿ. ಸೊ ಈ ಉತ್ಸಾಹ ತೋರಿಸುತ್ತೆ. ಸೊ ನಿಮಗೆ ಇಲ್ಲಿ ಉತ್ಸಾಹ ಇರಬೇಕಾದ್ರೆ, ಅಲ್ಲಿ ಶತ್ರುಗಳನ್ನ ಹೊಡಿಬೇಕು ಅಂತಿರುವಂತ ನಮ್ಮ ಸೈನಿಕರ ಉತ್ಸಾಹ ಯಾವ ಮಟ್ಟಕ್ಕೆ ಇರಬೇಕು. ಮತ್ತೆ ಒಂದು ಪೊಲಿಟಿಕಲ್ ವಿಲ್ಲು ಬೇಕಾಗಿತ್ತು. ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಯುದ್ಧ ಮಾಡಬೇಕು ಅಂದ್ರೆ, ಒಂದು ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪೊಲಿಟಿಕಲ್ ವಿಲ್ಲು ಬೇಕಾಗಿತ್ತು. ಕೇವಲ ಶಸ್ತ್ರಾಸ್ತ್ರಗಳ ಯುದ್ಧವಲ್ಲದೆ ಬೇರೆ ಬೇರೆ ರೀತಿಯ ಯುದ್ಧಗಳು, ಎಸ್ಪೆಷಲಿ ಸಿಂಧೂ ನದಿ ಟ್ರೀಟಿ ಬಗ್ಗೆ ಮಾತಾಡ್ತಾ ಇದ್ರು. ಆ ಸಿಂಧೂ ನದಿ ಟ್ರೀಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದು ಮಾಡುವಂತ ಒಂದು ಇಂಪ್ಯಾಕ್ಟ್ ನಿಜವಾಗ್ಲೂ ಹೇಳ್ತೀನಿ, ಪಾಕಿಸ್ತಾನದ ಆರ್ಥಿಕತೆ ಮೇಲೆ ಬೇರೆ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 1948ರಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ 2 ಇಂಜಿನಿಯರ್ಗಳು ಆಗಿನ ಕಾಲದಲ್ಲಿ, ಆಗ ಇಂಡಿಯಾ ಪಾಕಿಸ್ತಾನ ವಾರ್ ನಡಿಬೇಕಾದ್ರೆ 6 ತಿಂಗಳ ಕಾಲ ನಿಲ್ಲಿಸ್ಬಿಡ್ತಾರೆ ನೀರನ್ನ. 6 ತಿಂಗಳ ಕಾಲ ನಿಲ್ಲಿಸಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಹೋರ್ನಲ್ಲಿ ನಿಮ್ಗೆ ಕರೆಂಟ್ ಇರೋದಿಲ್ಲ, ಕುಡಿಯೋದಕ್ಕೆ ನೀರು ಇರೋದಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಇಷ್ಟು ಲೀಟರ್ ನೀರು ಅಂತ ಹೇಳ್ಬಿಟ್ಟು ಮನೆ ಮೇಲೆ ನೀರು ಹಂಚುವಂತ ಕೆಲಸ ಆಗುತ್ತೆ. ರೇಷನ್ ಕಾರ್ಡ್ ಅಲ್ಲಿ ನೀರು ಕೊಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಪಾಕಿಸ್ತಾನಕ್ಕೆ. ಯಾವಾಗ 1948 ಅಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಇವಾಗಲೇ ನಿಲ್ಲಿಸಿದ್ರೆ ಅವರ ಆರ್ಥಿಕತೆ ಯಾವ ಮಟ್ಟಕ್ಕೆ ಹೊಡೆತ ಬೀಳ್ಬೋದು ಅಂತ. ಅವರ ಮೂಲ ಬೇಸಿಕ್ ಬೆಳೆ, ಅವರ ದೇಶದ GDP ಯ ಮೆಜಾರಿಟಿ ಡಿಪೆಂಡ್ ಆಗಿರೋದೇ ಈ ಇಂಡಸ್ ವಾಟರ್ ಟ್ರೀಟಿ ಮೇಲೆ. ಈ ರೀತಿಯಾದಂತ ಒಂದು ಆರ್ಥಿಕ ದಾಳಿಗಳು ಆಗಿದ್ದಾವೆ ಪಾಕಿಸ್ತಾನದ ಮೇಲೆ. ಜೊತೆಗೆ ಅವರಿಗೆ ವೀಸಾ ಕ್ಯಾನ್ಸಲ್ ಮಾಡಿದ್ದಾಗ್ಬೋದು, ಅವ್ರ ಜೊತೆ ಟ್ರೇಡ್ ರದ್ದು ಮಾಡಿದ್ದಾಗ್ಬೋದು, ಯಾರು ಈ ಕಡೆಯಿಂದ ಆ ಕಡೆ ಓಡಾಡಬಾರ್ದು ಅಂತ ಆಗಿರ್ಬೋದು, ತಿರ್ಗಾ ಭಾರತದ ಒಳಗಡೆ ಇದ್ದಂತ ಇಲ್ಲಿಗಲ್ ಪಾಕಿಸ್ತಾನೀಸ್ನ ಆಚೆ ಕಳಿಸಿದ್ದಾಗ್ಬೋದು. ಸೊ ಈ ಮಟ್ಟದ ಒಂದು ಕಂಪ್ಲೀಟ್ ಪ್ಯಾಕೇಜ್, ಒಂದು ಸ್ಟ್ರೈಕೇ ನಡೆದಿದೆ ಇದರಲ್ಲಿ. ಯಾವ ಮಟ್ಟದಲ್ಲಿದೆ ಆ ದೇಶದ ಆರ್ಥಿಕತೆ ಇವತ್ತು ಅಂತ ಹೇಳಿದ್ರೆ, 1 ಲೀಟರ್ ಪೆಟ್ರೋಲ್ 200-250 ರೂಪಾಯಿಗೆ ಹೋಗಿದೆ. 1 ಲೀಟರ್ ಹಾಲು 150-160 ರೂಪಾಯಿಗೆ ಹೋಗಿದೆ. ಆದ್ರೂ ಸಹ ಅವ್ರ ನರಿ ಬುದ್ಧಿ, ಅವ್ರ ಹೇಳಿತನದ ಬುದ್ಧಿ ಬಿಡೋದಿಲ್ಲ ಅವರು. ಯಾಕಂತಂದ್ರೆ ಅವ್ರ DNA ನಲ್ಲೇ ಆ ಸಮಸ್ಯೆ ಇದೆ. ಅದು ತುಂಬಾ ದಿವಸ ಉಳಿಯೋದಿಲ್ಲ ದೇಶ. ಅದು ಆರ್ಟಿಫಿಷಿಯಲ್ ದೇಶ, ಅದು ನ್ಯಾಚುರಲ್ ದೇಶ ಅಲ್ಲ, ಅದು ಆರ್ಟಿಫಿಷಿಯಲ್ ಕ್ರಿಯೇಟ್ ಆಗಿರೋ ದೇಶ ಅದು. ಆದ್ರಿಂದ ಅದ್ರ ಇತಿಹಾಸ ಏನು ಬಹಳಷ್ಟು ವರ್ಷ ಇರುತ್ತೆ ಅಂತ ನನಗಂತೂ ಏನೂ ಅನ್ಸೋದಿಲ್ಲ. ಅವ್ರು ಈಗಲಾದ್ರೂ ಬುದ್ಧಿ ಕಲೀಲೇಬೇಕು. ಮತ್ತು ಒಂದಷ್ಟು ಸುಳ್ಳುಗಳನ್ನ ಹೇಳ್ಕೊಂಡ್ರು, ನಾವು ಭಾರತೀಯ ಸೇನೆಯ ಆ ವಿಮಾನ ಹೊಡೆದ್ವಿ, ಈ ವಿಮಾನ ಹೊಡೆದ್ವಿ ಅಂತ ಹೇಳಿ. ಅವ್ರ ಸುಳ್ಳುಗಳನ್ನ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗೆ. ಅದೊಂದು ದೊಡ್ಡ ಅವಮಾನ ಆಯಿತು. ಮತ್ತೆ ಈ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಸೈನ್ಯದ ತಾಕತ್ತಿನ ಜೊತೆಗೆ
ಜಗತ್ತಿಗೆ ಒಂದು ಈ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಲ್ಲಿ ತಯಾರಾದಂತ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇದೆ ಗೊತ್ತಾ, ಅದರ ತಾಕತ್ತು ಗೊತ್ತಾಯ್ತು. ಅದು ಬ್ರಹ್ಮೋಸ್ ಆಗ್ಬೋದು, ಆಕಾಶ್ ಆಗ್ಬೋದು, D4 ಡಿಫೆನ್ಸ್ ಸಿಸ್ಟಮ್ ಆಗ್ಬೋದು, ಅಥವಾ ಬಾರಕೇಟ್ ಸಿಸ್ಟಮ್ ಆಗ್ಬೋದು, ಇವೆಲ್ಲವೂ ಸಹ ಭಾರತದಲ್ಲೇ ಮಾಡಿರುವಂತ ವೆಪನ್ಸ್. ಈ ವೆಪನ್ಸ್ ನ ಇಟ್ಕೊಂಡು ನಾವು ಈ ಯುದ್ಧದ ಮತ್ತೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ನಾವು ಅವರ ಗಡಿಯನ್ನು ದಾಟದೆ ನಮ್ಮ ಗಡಿ ಒಳಗಡೆನೆ ಇಟ್ಕೊಂಡು 100 ಕಿಲೋಮೀಟರ್ ಒಳಗಡೆವರೆಗೂ ಸ್ಟ್ರೈಕ್ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಅವರು ನಮ್ಮ ಗಡಿಯ 1 ಇಂಚು ಒಳಗಡೆ ಬರೋದಕ್ಕೂ ಬಿಟ್ಟಿಲ್ಲ, ಅಲ್ಲೇ ತಡೆದಿದ್ದೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ, ಅವ್ರನ್ನ 1 ಇಂಚ್ ಒಳಗೂ ಬಿಟ್ಟಿಲ್ಲ, ನಾವಿಲ್ಲಿ ನಿಂತ್ಕೊಂಡು ಅವ್ರು 100 ಕಿಲೋಮೀಟರ್ ಒಳಗಡೆ ನುಗ್ಗು ಹೊಡೆದಿದ್ದೀವಿ ಅಂತ ಹೇಳಿ. ಈಗ ಕರಾಚಿ ಬಂದರಲ್ಲ ಎಷ್ಟು ದೂರ ಇದೆ, ಅಲ್ಲಿಗೂ ಟಾರ್ಗೆಟ್ ಆಗಿದೆ. ಅವ್ರು ಸರ್ಗೋದ ಏರ್ಬೇಸ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಫ್ಲೈಟ್ಗಳೇ ಇದಾವೆ ಅಲ್ಲಿ, ಅವ್ರ ಮೂಲ ಫ್ಲೈಟ್ಗಳು. ಸೊ ಅದನ್ನೂ ಬಿಟ್ಟಿಲ್ಲ. ಸೊ ಈ ಮಟ್ಟದ ಒಂದು ತಂತ್ರಗಾರಿಕೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ಸೈನ್ಯ, ಅದು ಭೂಸೇನೆ, ವಾಯುಸೇನೆ, ನೌಕಾಪಡೆ ಆಗ್ಬೋದು, 3 ಸೈನ್ಯದವ್ರು ಆಗ್ಬೋದು, ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಆಗಿ ಈ ಒಂದು ಆಪರೇಷನ್ ಸಿಂಧೂರ್ನ ಮಾಡಿ ಅವತ್ತು ಪೆಹಲ್ಗಾಮ್ನಲ್ಲಿ ನಮ್ಮ 26 ಮಂದಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕಿತ್ಕೊಂಡವರ ವಿರುದ್ಧ ಒಂದು ಸೇಡನ್ನು ತೀರ್ಸ್ಕೊಳ್ಳೋಂಗಾಗಿದೆ. ಇದರ ಜೊತೆಗೆ ಆ 26/11 ಮುಂಬೈನಲ್ಲಿ ಆದಾಗ ಅವತ್ತು ರಸ್ತೆಗಳಲ್ಲಿ ಸಿಕ್ಕಿದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದಾಗ 168 ಜನ ನಾಗರಿಕರು ಸತ್ತು. ಅವತ್ತು ಸೇಡ್ ತೀರ್ಸ್ಕೋಬೋದಾಗಿತ್ತು, ಆಗಲಿಲ್ಲ, ಪೊಲಿಟಿಕಲ್ ವಿಲ್ ಇರಲಿಲ್ಲ. ವೆರಾಸ್ ಇದೇ ಆಪರೇಷನ್ ಸಿಂಧೂರ್ನಲ್ಲಿ ಅವತ್ತು ಯಾರ್ಯಾರು 26/11 ನಿಮಗೆ ಮುಂಬೈ ಮೇಲೆ ದಾಳಿ ಮಾಡಿದ್ರಲ್ಲ, ಅದರ ಮೂಲ ಕೇಂದ್ರ ಮುರುಡಿಕೆ ಅಂತ ಹೇಳ್ಬಿಟ್ಟು, ಎಲ್ಲಿ ನಮ್ಮ ನಮ್ಮ ಅಂತ ಹೇಳಿದ್ರೆ ಮತ್ತೆ ಇನ್ನೇನೋ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಅಜ್ಮಲ್ ಕಸಬ್ ಒಬ್ಬ ಉಗ್ರಗಾಮಿ, ಅಜ್ಮಲ್ ಕಸಬ್ಗೆ ಟ್ರೈನಿಂಗ್ ಮಾಡಿದಂತ ಆ ಮುರುಡಿಕೆನ ಟಾರ್ಗೆಟ್ ಮಾಡಿ ಆ ಅಜ್ಮಲ್ ಕಸಬ್ ಟ್ರೈನಿಂಗ್ ಆದಂತ ಜಾಗ ಅದು, ಅಲ್ಲಿಂದನೇ ಎಲ್ಲರೂ ಭಯೋತ್ಪಾದಕರ ಒಂದು ಉತ್ಪಾದನಾ ಕೇಂದ್ರ ಆಗ್ಬಿಟ್ಟಿತ್ತು. ಅದನ್ನು ಸರ್ವನಾಶ ಮಾಡಿದ್ದಾರೆ. ಅಂದ್ರೆ 26/11 ಸೇಡನ್ನೂ ಸಹ ಈ ಆಪರೇಷನ್ ಸಿಂಧೂರ್ನಲ್ಲಿ ತೀರಿಸಿಕೊಳ್ಳಲಾಗಿದೆ. ಸೊ ಈ ರೀತಿಯಾಗಿ ಪೆಹಲ್ಗಾಮ್ ಘಟನೆ, 26/11, ತಿರ್ಗಾ ಉರಿ, ಆಮೇಲೆ IC-814 ಕಂದಹಾರ್ ವಿಮಾನ ಹೈಜಾಕ್ ಆಯ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ತಮ್ಮ, ಆತನ ಫ್ಯಾಮಿಲಿಯನ್ನೂ ಬಿಟ್ಟಿಲ್ಲ, ಫ್ಯಾಮಿಲಿನೇ ಸರ್ವನಾಶ ಆಗೋಗಿದೆ ಏರ್ ಸ್ಟ್ರೈಕ್ ನಲ್ಲಿ. ಸೊ ಈ ಮಟ್ಟದ ಒಂದು ನ್ಯಾಯವನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂತ ಒಂದು ಕವರ್ಡ್ ದೇಶ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸೋ ಮೂಲಕ ನಮ್ಮ ಸೈನ್ಯದ ಕಾರ್ಯಾಚರಣೆ ಈ ಮಟ್ಟದ ಒಂದು ಯಶಸ್ಸನ್ನ ಕಂಡಿದೆ. ನಾನು ಆಗಲೇ ಹೇಳಿದಂಗೆ ಡಿಫೆನ್ಸ್ ಅಂತ ಬಂದಾಗ ನಮ್ಮ ಮೇಡ್ ಇನ್ ಇಂಡಿಯಾ ಮೇಕ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಇವತ್ತು ಸರ್ವ ಹೇಳ್ತಾ ಇದ್ರು, ಬಹಳಷ್ಟು ಡಿಮಾಂಡ್ಗಳು ಬಂದಿದೆ. ಒಂದ್ ಕಡೆ ಫಿಲಿಪೈನ್ಸ್ ಇಂದ, ಒಂದ್ ಕಡೆ ಅರ್ಮೇನಿಯಾ ಇಂದ, ಬ್ರೆಜಿಲ್, ಚಿಲಿ, ಈಜಿಪ್ಟ್, ಬಹಳಷ್ಟು ದೇಶಗಳು ಭಾರತದ ಕಡೆ ನೋಡ್ತಾ ಇದ್ದಾರೆ. ಅದು ಬ್ರಹ್ಮೋಸ್ ಕ್ಷಿಪಣಿ ಆಗ್ಬೋದು, ಆಕಾಶ ಆಗ್ಬೋದು, D4 ಡಿಫೆನ್ಸ್ ಸಿಸ್ಟಮ್ಗಳಾಗ್ಬೋದು, ಎಲ್ಲ ಸೂಪರ್ ಸೋನಿಕ್ ಮಿಸೈಲ್ಗಳು. ಬ್ರಹ್ಮೋಸ್ ಸೂಪರ್ ಸೋನಿಕ್ ಅಂದ್ರೆ ಶಬ್ದಕ್ಕಿಂತ 3 ಪಟ್ಟು ವೇಗ. ಇವಾಗ ಅದರ ಅಡ್ವಾನ್ಸ್ ಸಿಸ್ಟಮ್ ಹೈಪರ್ ಸೋನಿಕ್, ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಚಲಿಸುವಂತ ಮಿಸೈಲ್ ಡೆವಲಪ್ಮೆಂಟ್ ಭಾರತದಲ್ಲಿ ನಡೀತಾ ಇದೆ. ಸೊ ಇಡೀ ದೇಶ ಭಾರತ ಕಡೆ ನೋಡ್ತಾ ಇದೆ. ಅದೇ ಪಾಕಿಸ್ತಾನಲ್ಲಿ ಬಳಸಿದಂತ ಜೆಟ್ಗಳು, ಟರ್ಕಿ ಡ್ರೋನ್ಗಳ ಶೇರ್ಗಳನ್ನ ನೋಡ್ಬೋದು, ಬಿದೋಗಿದೆ ಆಯಾ ದೇಶದಲ್ಲಿ, ಅದ್ರ ಮೇಲೆ ನಂಬಿಕೆನೇ ಇಲ್ದಂಗೆ ಆಗಿದೆ. ಸೊ ಇದೊಂದು ಆತ್ಮನಿರ್ಭರ ಭಾರತದಲ್ಲಿ ನಾವೇ ತಯಾರು ಮಾಡಿದಂಥ ವೆಪನ್ಸ್ ಇವತ್ತು ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸಗೊಳಿಸಿದೆ. ಪಾಕಿಸ್ತಾನದ ಯಾವುದೇ ಮೂಲೆಗೂ ತಲುಪ್ತೀವಿ ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನ ನೀಡಲಾಗಿದೆ. ಕೊನೆಗೇಳೋದಿಷ್ಟೇ, ಸದಾ ನಮ್ಮ ಸೇನೆ ಅವ್ರು ಅಲ್ಲಿ ನಮ್ಮನ್ನ ಕಾಯೋದಕ್ಕೋಸ್ಕರ ನಾವಿಲ್ಲಿ ಸುಖವಾಗಿರೋದು, ಜೀವನ ನಡೆಸ್ತಾ ಇರೋದು. ಪ್ರತಿನಿತ್ಯ ಎಲ್ಲರೂ ಅಷ್ಟೇ ಅವ್ರನ್ನ ನೆನೆಸ್ಕೊಂಡು ಮಲ್ಗೋದಕ್ಕಿಂತ ಮುಂಚೆನೋ ಅಥವಾ ಊಟ ಮಾಡೋದಕ್ಕಿಂತ ಮುಂಚೆನೋ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಕೊಂಡೇನೆ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳನ್ನ ಬೆಳೆಸಬೇಕು ಅನ್ನೋದು ನನ್ನ ಒಂದು ಭಾವನೆ. ನಾನು ಕೊಡಗಿನವ್ರಿಗೆ ಅದೆಲ್ಲ ಹೇಳಬೇಕಾಗಿಲ್ಲ, ನಿಮ್ಮಿಂದ ನಾವು ಕಲ್ತ್ಕೊಂಡಿರೋರು. ಸೊ ಈ ನಿಟ್ಟಿನಲ್ಲಿ ಹೇಳ್ತಾ ಕೊನೆಗೆ ಈ ಆಪರೇಷನ್ ಸಿಂಧೂರ್ನ ಯಶಸ್ಸು ನಾನು ಆಗಲೇ ಹೇಳ್ದಂಗೆ ಸಂಪೂರ್ಣವಾಗಿ ಸೇನೆಗೆ ಸಲ್ಲಬೇಕು. ಸಿಂಧೂರ ವಿಜಯೋತ್ಸವ ಸಮಿತಿಯ ಸಂಚಾಲಕ KK ದಿನೇಶ್ ಕುಮಾರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕ ಚಕ್ಕೇರ ಮನು ಕಾವೇರಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ BA ಹರೀಶ್, ಪ್ರಮುಖರಾದ ಸುವಿನ್ ಗಣಪತಿ, ತಳೂರು ಕಿಶೋರ್ ಕುಮಾರ್, ಕಾಂತಿ ಸತೀಶ್, ಕುಕ್ಕೇರ ಅಜಿತ್, BK ಜಗದೀಶ್, RK ಚಂದ್ರ, ಹೊಸೂರು ಸತೀಶ್ ಕುಮಾರ್, ಸಂಪತ್ ಕುಮಾರ್, ಮಹೇಶ್ ಜೈನಿ ಸೇರಿದಂತೆ ಜಿಲ್ಲಾ ವ್ಯಾಪ್ತಿಯಿಂದ ಆಗಮಿಸಿದ್ದ ಸಹಸ್ರಾರು ಮಂದಿ ಸಿಂಧೂರ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು.